ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಮೊನ್ನೆದು ಅಮಾವಾಸ್ಯೆ ಇತ್ತಲ್ಲ, ಸೊ ಆ ದಿನದ್ದು. ಎದ್ದ ತಕ್ಷಣ ಆಬ್ವಿಯಸ್ಲಿ ಅಮಾವಾಸ್ಯೆ ಈ ಫ್ರೈಡೇಸನ್ನೇ ನನಗಂತೂ ಬಹಳ ಸ್ಪೆಷಲ್ ಅನಿಸ್ತಿರುತ್ತೆ. ಸೊ ಅವತ್ತೊಂಥರ ನೀಟಾಗಿ ಡೈಲಿ ಇದೆಲ್ಲ ಮಾಡೋದೇನೆ, ಬಟ್ ಅವತ್ತಿನೊಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಬಿಡೋದು, ನೀಟಾಗಿ ಜಾಸ್ತಿ ಹೂವು ತಂದು ಪೂಜೆ ಮಾಡೋದು. ಸೊ ಏನೋ ಒಂಥರ ಖುಷಿ ನನಗೆ. ಸೊ ಎದ್ದ ತಕ್ಷಣ ನನ್ನ ಮಗನೆಲ್ಲ ಸ್ಕೂಲಿಗೆ ಕಳಿಸಿ, ಆಮೇಲೆ ನನ್ನ ಮಗಳೂ ಹೋದ ಮೇಲೆ ಸೊ 8 o'clock ಅಷ್ಟೊತ್ತಿಗೆ ಅವರಿಬ್ರದ್ದು ಮುಗಿಯುತ್ತೆ, 8:30 ಅಷ್ಟೊತ್ತಿಗೆ. ಸೊ ನನ್ನ ಮನೆಗೆ ಬಂದು ಆಮೇಲೆ ನಂದು ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಡ್ತೀವಿ. ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ನನಗೆ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೇ ಆ ಬುಕ್ ಅಲ್ಲಿ ಇಟ್ಟಿರ್ತಾರೆ, ಯೂನಿಫಾರ್ಮ್ ಎಲ್ಲೋ ಇಟ್ಟಿರ್ತಾರೆ. ಸೊ ತಿನ್ನೋದು ಲೇಟು, ಆಮೇಲೆ ಅವ್ರು ಬಾಕ್ಸ್ ಹಾಕಬೇಕು. ಸೊ ಆ ಮಂದಿರ್ಗಂತೂ ಇದು ಗೊತ್ತಿರುತ್ತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಅರ್ಜೆನ್ಸಿ ಇರುತ್ತೆ ಅಂತ. ಸೊ ನಾನು ಆ ಟೈಮಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಹೋಗೋದು, ಅವಾಗ ಇನ್ನೂ ಮೆಸ್ ಆಗಿಬಿಡುತ್ತೆ ಸುಮ್ಮನೆ ಅವ್ರ ಮೇಲೆ ಕೂಗಾಡೋದು ರೇಗಾಡೋದಕ್ಕಿಂತ. ಸೊ ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಮಾಡ್ಕೊಬೋದು, ಹೇಗೂ ಮನೆಯಲ್ಲೇ ಇರ್ತೀವಲ್ಲ. ಸೊ ವರ್ಕಿಂಗ್ ಇದ್ದರೆ ಸ್ವಲ್ಪ ತಲೆನೋವು, ಇಲ್ಲ ಅಂದರೆ ವಿ ಕ್ಯಾನ್ ಡೂ ಲೇಟರ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅವರೆಲ್ಲ ಹೋದ ಮೇಲೆ ರಂಗೋಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕ್ತಿದ್ದೀನಿ, ಅದು ನಿಮಗೂ ಶೇರ್ ಮಾಡೋಣ ಅಂದ್ಕೊಂಡೆ ಆ ಡಿಸೈನ. ಸೊ ಅದಕ್ಕೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ರಂಗೋಲಿ ಇಷ್ಟ ಆಗುತ್ತೆ, ಆ್ಯಂಡ್ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರು ಹೇಳ್ತಾರೆ ರಂಗೋಲಿ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಅದಕ್ಕೆ ರಂಗೋಲಿ ಡಿಸೈನ್ಸ್ನ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪ ಟ್ರೈಪೋಡ್ ಹಿಂದೆ ಇಟ್ಬಿಟ್ಟಿದೆ, ಸೊ ಅದಕ್ಕೆ ಒಂಚೂರು ಕಾಣಿಸ್ತಿದೆಯೋ ಇಲ್ವೋ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಇಟ್ಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡೋದಂದರೆ ಏನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ. ಸೊ ನನಗಂತೂ ಅದೆಲ್ಲ ಸಖತ್ ಇಷ್ಟ. ಆದ ತಕ್ಷಣ ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ಇದನ್ನೆಲ್ಲ ಮಾಡ್ತಿದ್ನಲ್ವ, ಸೊ ಅದಕ್ಕೆ ರೂಢಿಯಾಗಿತ್ತು. ಸೊ ಇವಾಗಿನ ಅದು ಒಂಥರ ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ. ಆವಾಗೂ ಸಖತ್ ಇಷ್ಟ ಆಗ್ತಿತ್ತು ನನಗೆ ರಂಗೋಲಿ ಎಲ್ಲ ಹೊಸದು ಕಲ್ತ್ಕೊಂಡು ಹಾಕಬೇಕು ಅಂತ. ಯಾರ್ದಾದ್ರು ಮನೆ ಮುಂದೆ ಹೋಗಬೇಕಾದ್ರೂ ಅಷ್ಟೇ ನಾನು ನೋಡಿಕೊಂಡು ಅದು ನಮ್ಮ ಮನೆ ಮುಂದೆ ಎಲ್ಲ ಬಿಡಿಸ್ತಿದ್ದೆ. ಸೊ ಅಷ್ಟೊಂದು ಕ್ರೇಜ್ ಇತ್ತು ನಂಗೆ ಅದ್ರ ಮೇಲೆ. ಸೊ ಈಗಲೂ ಹಾಗೆ ಇದು ಏನೂ ಬದಲಾಗಿಲ್ಲ. ಆ್ಯಂಡ್ ತುಳಸಿ ಕಟ್ಟೆ ಮುಂದೆ ಇದೊಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ, ಇದೆಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಇದನ್ನು ಹೆಂಗೋ ಪಿನಿಂಟ್ರೆಸ್ಟಲ್ಲಿ ಎಲ್ಲೋ ನೋಡಿದೆ ಅನಿಸುತ್ತೆ. ಸೊ ಅದಕ್ಕೇ ಇದನ್ನೇ ಟ್ರೈ ಮಾಡಿಬಿಡೋಣ ಅಂದ್ಕೊಂಡು. ಎಷ್ಟು ಕ್ಯೂಟಾಗಿರುತ್ತಲ್ವ ಅದು. ತುಳಸಿ ಕಟ್ಟೆ ಮುಂದೆ ಎಲ್ಲ ರಂಗೋಲಿ ಇಟ್ಟು ಪೂಜೆ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಒಳ್ಳೆಯದು ಸಹ. ತುಳಸಿ ದೇವಿಗೂ ತುಂಬ ಪ್ರೀತಿ ಆಗುತ್ತೆ. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ರಂಗೋಲಿ ಎಲ್ಲ ಆದಮೇಲೆ ಒಂದು ತೊಗೊಳ್ಳೋಣ ವೀಡಿಯೋ ಸ್ಲೋ ಮೋಷನಲ್ಲಿ ಇಟ್ಕೊಂಡು ತೊಗೊಂಡಿದ್ದೀನಿ. ಸೊ ಇದು ಚೆನ್ನಾಗಿತ್ತು, ಆ್ಯಂಡ್ ನಿಮಗೂ ಇದಿಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಬನ್ನಿ ನೆಕ್ಸ್ಟ್ ಏನು ಮಾಡೋದಂತ. ಆಮೇಲೆ ಇದಂಥ ನಾರ್ಮಲ್ ಡೈಲಿ ವ್ಲಾಗ್ ಎಲ್ಲದು ಏನೋ ಇಂಡಿಯನ್ ಹೌಸ್ ವೈಫ್ದು ಹೇಗಿರುತ್ತೆ ರೊಟೀನ್ ಆ ಥರನೇ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ನನ್ನ ಹಸ್ಬೆಂಡು ಸ್ವಲ್ಪ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಆಫೀಸ್ ಹತ್ರ ಹೋದರು, ಅವ್ರ ಕನ್ಸ್ಟ್ರಕ್ಷನ್ ಆಫೀಸ್ ಹತ್ರ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಮಡ್ಚಿಟ್ಬಿಡ್ತೀನಿ. ಸೊ ಇದೆಲ್ಲ ಆಗಿಬಿಟ್ರೆ ಹೆಂಗೋ ಹೌಸ್ ಹೆಲ್ಪ್ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಸೊ ಅಷ್ಟೇ ನನ್ನ ಕೆಲಸ. ಆ್ಯಂಡ್ ಬಟ್ಟೆಗಳು ಸ್ವಲ್ಪ ವಾಷಿಂಗ್ ಇತ್ತು, ಸೊ ಅದೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕೆಲವೊಂದು ಸೆಗ್ರಿಗೇಟ್ ಮಾಡಿಟ್ಟಷ್ಟು ಒಳ್ಳೆಯದು. ಸೊ ಅದೆಲ್ಲ ಕೆಲಸ ಆದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಈ ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಸೊ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ಆದಷ್ಟು ನೀಟಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದೇವರು ಬ್ಲೆಸ್ ಮಾಡ್ತಿರ್ತಾರಲ್ವ ನಮಗೆ. ಸೊ ಹೀಗೆ ಖುಷಿಯಾಗಿ ಸಂತೋಷವಾಗಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಭಗವಂತ ಅಂದ್ಬಿಟ್ಟು. ಸೊ ಅದರಿಂದ ಆದಷ್ಟು ನಿಮ್ಗೆ ಟೈಮ್ ತೊಗೊಂಡು ನಿಧಾನಕ್ಕೆ ರೆಡಿಯಾಗಿ. ಸೊ ಅರ್ಜೆನ್ಸಿ ಏನೂ ಇರೋದಿಲ್ಲ. ಪೂಜೆ ಮಾಡಬೇಕು ಈ ಬೆಳಿಗ್ಗೆಯಿಂದ ಒಂಥರ ಹರಿಬರಿಲಿ ಒಂದೊಂದು ಸತಿ ನನಗೆ ಏನು ಒಂಥರ ಮೆಸ್ಸಪ್ ಥರ ಅನಿಸ್ತಿರುತ್ತೆ. ಸೊ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಐ ಟೇಕ್ ಮೈ ಓನ್ ಟೈಮ್. ಯಾಕಂದರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ರೆಡಿಯಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಆಮೇಲೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ, ಅಂದರೆ ಮಡಿ ಬಟ್ಟೆ ಒಳ್ಳೇದಂದರೆ ಏನೋ ಕಾಸ್ಟ್ಲಿಯೆಸ್ಟ್ ಅಂತಲ್ಲ, ಮಡಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಪೂಜೆ ಮಾಡೋದ್ರಿಂದ ಸೊ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾರೆ, ಹೀಗೆ ಖುಷಿಯಾಗಿ ಸಂತೋಷವಾಗಿರಿ ಅಂತ. ಸೊ ನಾವು ಹೆಂಗೆಂಗೋ ಬೇಜಾರಲ್ಲಿ ಮಾಡಿದ್ರೆ ಆಗಲೂ ಅದನ್ನೇ ಅವರು ಬ್ಲೆಸ್ ಮಾಡ್ತಾರೆ, ಹೀಗೆ ಇರಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನಾವು ನೀಟಾಗಿ ರೆಡಿ ಆಗಬೇಕು ಅಂತ. ಸೊ ಹೆಣ್ಮಕ್ಳು ಅಂತೂ ಮನೇಲಿರೋ ಹೆಣ್ಮಕ್ಳು, ಆಮೇಲೆ ಮನೆ ಸೊಸೆಯರು ಅವರೆಲ್ಲ ನೀಟಾಗಿ ರೆಡಿಯಾಗಿರಬೇಕು. ಅಂದರೆ ಅರ್ಶಿನ ಕುಂಕುಮ ಅದೆಲ್ಲ ಫಾಲೋ ಮಾಡಲೇಬೇಕು. ಅದು ಸ್ಟೈಲ್ಗೋಸ್ಕರನ ಇನ್ನೇನಕ್ಕೋ ಅಂತ ಅಲ್ಲ. ಸೊ ಅದೆಲ್ಲ ಗಂಡನ ಆಯಸ್ಸು ಚೆನ್ನಾಗಿರುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಇಂಡಿಯನ್ಸ್ ಅಲ್ವಾ ನಾವು, ಸೊ ಅದೆಲ್ಲ ಇಟ್ಟಷ್ಟು ಇನ್ನು ಕಳೆಯಾಗಿ ಕಾಣ್ತೀವಿ. ಸೊ ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ. ಓಕೆ, ಇನ್ನೇನು ಸ್ಪೆಷಲ್ ಇಲ್ಲ, ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಹಾಗೆ. ಒಂದಂದರೆ ಏನು ಮಾಡ್ತೀನಿ ಅಂದರೆ, ನಾನು ಈ ಫ್ರೈಡೇ ಅಥವಾ ಏನಾದ್ರು ಅಮಾವಾಸ್ಯೆ ಇದೆ ಹಿಂದಿನ ದಿನವೇ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಫ್ರೈಡೇ ದಿನ ಅಥವಾ ಅಮಾವಾಸ್ಯೆ ದಿನ ಫುಲ್ ಹರಿಬರಿ ಆಗಿಬಿಡುತ್ತೆ. ಆಮೇಲೆ ನೀಟಾಗಿ ಇನ್ನೂ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ ಎಲ್ಲ ಅವತ್ತೇ ಮಾಡ್ತೀವಿ ಅಂದರೆ. ನಾನು ಫಸ್ಟ್ ದಿನವೂ ಅಷ್ಟೇ ಹಿಂದಿನ ದಿನವೇ
ಎಲ್ಲ ಕ್ಲೀನ್ ಮಾಡಿಡ್ತಿದ್ದೆ. ಆ್ಯಂಡ್ ಇವತ್ತು ಮಲ್ಲಿಗೆ ಹೂವು ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು, ಫ್ರೆಶ್ ಆಗಿರೋದು ಸಿಕ್ಕಿತ್ತು. ಸೊ ಆ ಹೂವು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ. ನಾವು ದೊಡ್ಡವರಾಗ್ತಿದ್ದೀವಿ ಅಂತ ಅನಿಸುತ್ತೆ ನನಗೆ. ಅಂದರೆ ಫ್ರೆಶ್ ವೆಜಿಟೇಬಲ್ಸು, ಫ್ರೆಶ್ ಹೂವು ಅದೆಲ್ಲ ನೋಡೋ ಫುಲ್ ಎಕ್ಸೈಟ್ಮೆಂಟ್ ಅಲ್ವಾ. ಸೊ ಅವಾಗ ಅನಿಸುತ್ತೆ, ನಾವು ನಮ್ಮ ಪೇರೆಂಟ್ಸ್ ಥರ ದೊಡ್ಡವರಾಗ್ತಿದ್ದೀವಿ ಅಂತ. ಸೊ ನನಗಂತೂ ಆ ಥರ ತುಂಬ ಅನಿಸ್ತಿರುತ್ತೆ. ಆಮೇಲೆ ನಗುನೂ ಬರ್ತಿರುತ್ತೆ, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಒಟ್ಟಿನಲ್ಲಿ ಹೂವು ಫ್ರೆಶ್ ಆಗಿರೋ ಹೂವು ನೋಡಿದ್ರೆ ನನಗಂತೂ ಸಖತ್ ಇಷ್ಟ ಆಗ್ಬಿಡುತ್ತೆ ಗೈಸ್, ನಿಜವಾಗೂ. ನನಗಂತಲ್ಲ, ನಿಮಗೂ ಹಾಗೆ ಅನಿಸುತ್ತೆ. ಎಷ್ಟೊಂದು ಹೆಣ್ಮಕ್ಳಿಗೆ ಅದೆಲ್ಲ ತುಂಬ ಇಷ್ಟ ಅನಿಸುತ್ತೆ. ಸೊ ಹಾಗೆ ಎಲ್ಲ ದೇವ್ರಿಗೂ ಸ್ವಲ್ಪ ಹೂವು ಹಾಕಿ ಕಳ್ಸಕ್ಕೆಲ್ಲ ಅಲಂಕಾರ ಮಾಡೋಣ ಅಂದ್ಕೊಂಡು, ಒಬ್ಬೊಬ್ರು ಇನ್ನೂ ನೀಟಾಗಿ ಇನ್ನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಕೆಲವೊಬ್ಬರು ನೋಡ್ತಾ ಇರ್ತೀನಲ್ವ ವ್ಲಾಗ್ಸು ಅಥವಾ ಯಾವ್ದಾದ್ರು ಮನೆಗೆ ಹೋದಾಗ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಇದು ನಾನು ಫಾಲೋ ಮಾಡೋದು. ಸೊ ನಾನು ಹಿಂಗೆ ಮಾಡಿರ್ತೀನಿ. ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾನು ಸ್ವಲ್ಪ ನೀಟಾಗಿ ರೆಡಿಯಾಗಿ ದೇವ್ರಿಗೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಫುಲ್ ಕಳ್ಸೋಕ್ಕೆಲ್ಲ ಟೇಕ್ ಯು ಓನ್ ಟೈಮ್ ಅನ್ನೋ ಥರ ನಾನು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ತೀನಿ. ನನಗೆ ಇಷ್ಟ ಆ ಥರ ಎಲ್ಲ ಮಾಡೋಕ್ಕೆ. ಯಾಕಂದ್ರೆ ನನ್ನ ಕಷ್ಟದಲ್ಲಿದ್ದಾಗೆಲ್ಲ ನನಗೆ ಆ ಕಷ್ಟದಿಂದ ಹೊರಗೆ ಕರ್ಕೊಬಂದಿರೋದು ಭಗವಂತನೇ. ಸೊ ಭಗವಂತನಿಗೆ ಚೆನ್ನಾಗಿರೋ ಹೂವು ಕೊಟ್ಟು ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು ಅಂತ ನನ್ನ ನಂಬಿಕೆ. ಅಲ್ಲಿ ನನಗೆ ಅದು ಇಷ್ಟ. ಆಮೇಲೆ ನಿಮಗೂ ಅಷ್ಟೇ, ಏನೇ ಟಫ್ ಟೈಮ್ಸಲ್ಲಿ ನೀವು ಇದ್ದರೂ ಟ್ರಸ್ಟ್ ದ ಗಾಡ್, ಟ್ರಸ್ಟ್ ದ ಯೂನಿವರ್ಸ್, ಟ್ರಸ್ಟ್ ಇನ್ ಯೋರ್ ಸೆಲ್ಫ್. ನಿಮ್ಮ ಕೈಲಿ ಆಗ್ದಲೇ ಇರೋದು ಏನೂ ಇಲ್ಲ. ಮನುಷ್ಯರು ಮನ್ಸು ಮಾಡಿದರೆ ಏನೇನೋ ಮಾಡ್ತಾರೆ. ಕಷ್ಟ ಎಲ್ಲ ಎದುರಿಸೋದೇನು ದೊಡ್ಡ ವಿಷಯ ಅಲ್ಲ. ನಾನು ಇಷ್ಟೊಂದು ಸತಿ ಅಂದ್ಕೊಂಡು ಗಿವ್ ಅಪ್ ಮಾಡಬೇಕು, ಐ ಕಾಂಟ್ ಅಂದ್ಬಿಟ್ಟಿಲ್ಲ. ಬಟ್ ಅಟ್ ಒನ್ ಟೈಮ್ ಯು ಕ್ಯಾನ್. ಏನೇ ಬೇಜಾರಾದ್ರೂ ನಿಮ್ಗೆ ಏನು ಇಷ್ಟನೋ ಅದು ಮಾಡಿಬಿಡಿ. ನಿಮ್ಗೆ ತಿನ್ನೋದು ಇಷ್ಟ ಇದೆ ತಿನ್ನಿ, ಇಲ್ಲ ಆಚೆ ಓಡಾಡೋಂಗಿದೆ ಓಡಾಡಿ. ಸೊ ಓಡಾಡ್ಬಿಟ್ಟು ಯು ಹ್ಯಾವ್ ಟು ಕಮ್ ಬ್ಯಾಕ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಅಲ್ವಾ. ಸೊ ನಮ್ಮನ್ನ ಡೌನ್ಫಾಲ್ ಮಾಡೋಕ್ಕೆ ಎಷ್ಟೊಂದು ಜನ ಇರ್ತಾರೆ. ನಮ್ಮ ಕೆಟ್ಟ ಟೈಮಲ್ಲಿ ನಮ್ಗೆ ಇನ್ನೂ ಕುಗ್ಸೋಕ್ಕೆ ಅಲ್ಲಿ ತುಂಬ ಡೌನ್ಫಾಲ್ಗೆ ಕಾಯ್ತಿರ್ತಾರೆ. ನಮಗೂ ಫುಲ್ ಡೌನ್ ಮಾಡಿಬಿಡ್ತಾರೆ. ಸೊ ಅದನ್ನು ಆ ಕ್ಷಣಕ್ಕೆ ಬೇಜಾರಾಗುತ್ತಷ್ಟೇ. ಅದು ಒಂದು ಕೆಟ್ಟ ಟೈಮ್ ಪಾಸ್ ಆದಮೇಲೆ ಯು ವಿಲ್ ಬಿ ಲೈಕ್ ಮೋರ್ ಹ್ಯಾಪಿ. ಆಮೇಲೆ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಯಾರು ಹೇಗೆ ಅಂತಲೂ ಗೊತ್ತಾಗುತ್ತೆ. ಸೊ ಕಷ್ಟದ ಟೈಮಲ್ಲಿ ಯಾರೂ ಸಪೋರ್ಟಿವ್ ಆಗಿರೋದಿಲ್ಲ. ಸೊ ಎಲ್ಲರೂ ಇವರು ಕೆಟ್ಟದಾಯ್ತು ಅಂದರೆ ಇನ್ನೂ ಆಗಬೇಕು, ಹಿಂಗೆ ಆಗಬೇಕು, ಹಾಗೆ ಹೀಗೆ ಅಂತಿರೋರೇ ಜಾಸ್ತಿ. ಸೊ ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಹೇಳೋರು ಹೇಳ್ತಾನೆ ಇರ್ತಾರೆ. ಅವರು ಇವಾಗ ಯಾರೇನು ಸಾಚಾಗಳಿರಲ್ಲ, ಯಾರೇನು ಒಳ್ಳೆಯವ್ರು ಇರೋದಿಲ್ಲ. ಎಲ್ಲರೂ ಟೈಮಿಗೆ ತಕ್ಕಂಗೆ ಬದಲಾಗ್ತಿರ್ತಾರೆ. ಸೊ ಅದನ್ನೆಲ್ಲ ನೀವು ತಲೆನೂ ಕೆಡಿಸ್ಕೊಂಬೇಡಿ. ನಿಮಗೇನು, ನೀವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಿಮ್ಮ ಪಾಡಿಗೆ ನೀವು ಇದ್ದೀರಾ ಅಂದರೆ ನೀವು ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆಯವ್ರಿಗೇನು ಯಾಮಾರಿಸಿಲ್ಲ, ಬೇರೆಯವ್ರಿಗೆ ಮುಂಡಾಯಿಸಿಲ್ಲ. ಸೊ ನಿಮ್ಮ ಲೈಫ್ ನೀವು ಲೀಡ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಲೈಫಲ್ಲಿ, ನಮ್ಮ ಲೈಫಲ್ಲೂ ಅದೆಲ್ಲ ಆಗಿದೆ. ತುಂಬ ಅಂದರೆ ತುಂಬ ವರ್ಸ್ಟ್ ಫೇಸ್ ಎಲ್ಲ ನೋಡಿದ್ವಿ. ಸೊ ಇವಾಗ ದೇವ್ರ ನಂಬಿಕೆ, ದೇವ್ರ ಮನುಷ್ಯಂತಿನೂ ಸ್ವಲ್ಪ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲನೂ ಸುಧಾರಿಸಿದೆ. ಫೈನಾನ್ಸ್, ಆಮೇಲೆ ಏನೇ ಡೆಪ್ಟು, ಸೊ ಅದೆಲ್ಲ ಕ್ಲಿಯರಾಗಿ ಒಂದು ಕಾಮ್ ಆ್ಯಂಡ್ ಬ್ಯೂಟಿಫುಲ್ ಲೈಫ್ ಅನಿಸುತ್ತೆ. ಇರುತ್ತೆ ಸ್ಟ್ರೆಸ್ಸು, ಆಬ್ವಿಯಸ್ಲಿ ನಮ್ಮ ಲೈಫಲ್ಲೂ ಏನು ಪ್ರಾಬ್ಲಮ್ಸ್ಗೇನು ಕಡಿಮೆ ಇಲ್ಲ. ಒಂದಾದಮೇಲೆ ಒಂದು ರೆಡಿಯಾಗಿರುತ್ತೆ. ಇದು ಮುಗೀತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಇರುತ್ತೆ, ಅದು ಮುಗೀತು ಅನ್ನೋ ಅಷ್ಟೊತ್ತಿಗೆ ಮತ್ತೊಂದು ಇರುತ್ತೆ. ಎಲ್ಲ ಲೈಫಲ್ಲೂ ಇರುತ್ತೆ. ಸೊ ಅದು ಈ ಪ್ರಾಬ್ಲಮ್ಸೇ ಇಲ್ಲ ಯಾರಿಗೂ ಅಂತ ಇಲ್ಲ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಅಷ್ಟೇ. ನಮಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ಇನ್ನೊಬ್ರಿಗೆ ಇನ್ನೊಂದು ಥರ ಇರುತ್ತೆ. ಸೊ ಯಾರ ಲೈಫು ಈಸಿ ಇಲ್ಲ. ಆ್ಯಂಡ್ ಯಾವುದೇ ಒಂದು ಒಳ್ಳೆ ಸ್ಥಾನಕ್ಕೆ ಬರೋಕ್ಕೂ ಎಲ್ಲರೂ ಕಷ್ಟಪಟ್ಟಿನೇ ಬಂದಿರ್ತಾರೆ. ಯಾರು ಏನು ಈಸಿಯಾಗಿಂದ ಒಂದು ಸ್ಟೆಪ್ಪಿಂದ 10ನೇ ಸ್ಟೆಪ್ಗೆ ಕಾಲಿಡೋಕ್ಕಾಗೋದಿಲ್ಲ. ನೀವು ಒಂದೊಂದು ಸ್ಟೆಪ್ಪೇ, ಸ್ಮಾಲ್ ಸ್ಟೆಪ್ಸೇ ಇಟ್ಕೊಂಡು ಹೋಗಬೇಕಾಗತ್ತೆ. ಸೊ ಹಾಗೆ ನಾವು ಝೀರೋಯಿಂದನೇ ಇಲ್ಲಿ ತನಕ ದೇವ್ರ ದಯೆಯಿಂದ ಬಂದಿದೆ. ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ತೀವಿ ಅಂತ ಹೋಪ್ಸ್ ಇದೆ. ಸೊ ನಮ್ಮ ಪಾಡಿಗೆ ನಾವು ಇರೋದ್ರಿಂದ ಸೊ ಯಾರಿಗೂ ನಮ್ಮ ತಂಟೆಗೆ ಬಂದರೆ ವಿ ಹ್ಯಾವ್ ಟು ಶೋ ವಾಟ್ ವಿ ಆರ್ ಅಂತ. ಸೊ ಅವ್ರ ಪಾಡ್ಗೆ ಅವರಿದೆ, ನಾವೇನಕ್ಕೆ ಅವ್ರಿಗೆ ಹೋಗಿ ತೊಂದರೆ ಕೊಡಬೇಕಲ್ವ. ಸೊ ನಾನು ಅದೇ ದೇವ್ರ ಹತ್ರ ಕೇಳ್ಕೊಳ್ಳೋದು, ದೇವರೇ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಂದ ನಮಗೂ ತೊಂದರೆ ಆಗಬಾರ್ದು. ಅವರಿಂದ ತೊಂದರೆ ಆಗ್ತಿದೆ ಅಂದರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅಲ್ವಾ. ಈಗ ನಿಮ್ಗೆ ಯಾರೋ ಒಬ್ಬರು ತುಂಬ ಇದು ಮಾಡ್ತಿದ್ದಾರೆ, ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ ಅಂದರೆ ಬಿಟ್ಟಿರೋಕ್ಕಾಗೋದಿಲ್ಲ. ಅದಕ್ಕೇನು ಮೆಷರ್ಮೆಂಟ್ಸ್ ತೊಗೊಬೇಕು, ಏನು ಪ್ರಿಕಾಷನ್ಸ್ ತೊಗೊಬೇಕು, ಏನು ಸ್ಟೆಪ್ಸ್ ತೊಗೊಬೇಕು, ತೊಗೊಳ್ಳೇಬೇಕು. ಅದು ಬೇರೆಯವ್ರಿಗೆಲ್ಲ ತಪ್ಪು ಅಂತ ಕಾಣಿಸಿ ಈಗ ಅವರು ಎಷ್ಟೊಂದು ತಪ್ಪು ಮಾಡಿರ್ತಾರೆ. ಸೊ ಅದನ್ನೆಲ್ಲ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಹಾಗೇ ನೀವು ತಲೆ ಕೆಡಿಸ್ಕೊಂಬೇಡಿ. ಸೊ ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಾರ್ದು ಗೈಸ್. ನಾನಂತೂ ನನ್ನ ಬ್ಯಾಡ್ ಟೈಮಲ್ಲಿ ಅದನ್ನೇ ಮಾಡಿದ್ದು. ನಾನಂತೂ ಇಗ್ನೋರ್ ಮಾಡ್ಬಿಡ್ತೀನಿ, ಕಂಪ್ಲೀಟ್ಲಿ ಇಗ್ನೋರ್ ಅಷ್ಟೇ. ಅವರು ಯಾರಾದರೂ ಆಗಿರಲಿ ಇಗ್ನೋರ್ ಮಾಡ್ಬಿಡ್ತೀನಿ. ನಂಗೆ ಅವ್ರಿಂದ ಏನಾಗಬೇಕು, ಫಸ್ಟು ನನ್ನ ಮನೆ, ನಾನು, ನನ್ನ ಮಕ್ಕಳು, ಗಂಡ ಆ ಥರ ಚೆನ್ನಾಗಿದ್ದರೆ ಸಾಕು ಅಂತ. ಬೇರೆಯವ್ರನ್ನ ಕಟ್ಕೊಂಡು ನನಗೇನಾಗಬೇಕು. ಇವಾಗ ನನ್ನ ಫಸ್ಟ್ ಟೈಮಲ್ಲೇ ಅವ್ರು ಯಾರೂ ಬಂದಿಲ್ಲ ಅಂದರೆ ಸೊ ಅವ್ರನ್ನ ಕಟ್ಕೊಂಡು ನಮಗೇನಾಗಬೇಕು.
ಲೆಟ್ ದಮ್ ಕರ್ಮ ಹಿಟ್ಸ್ ದಮ್ ಬ್ಯಾಕ್ ಅಷ್ಟೇ. ಕರ್ಮ ಅನ್ನೋದು ಯಾರಿಗೂ ಬಿಡೋದಿಲ್ಲ. ಇವತ್ತು ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು. ಹಿಂದೆ ಎಲ್ಲ ಮಕ್ಕಳು ಬರುತ್ತೆ, ಇನ್ನೊಂದಕ್ಕೆ ಬರುತ್ತೆ, ಮತ್ತೊಂದಕ್ಕೆ ಬರುತ್ತೆ ಅನ್ನೋರು ಇಲ್ಲ. ಇವಾಗೆಲ್ಲ ನೀವು ಮಾಡಿದ್ದು ನೀವೇ ಅನುಭವಿಸ್ಬೇಕು. ಈಗ ಒಂದು ಸ್ಟೇಜಲ್ಲಿ ನಾವು ಅನುಭವಿಸಿರ್ತೀವಿ, ನೆಕ್ಸ್ಟ್ ಸ್ಟೇಜಲ್ಲಿ ನಮ್ಮ ಕಷ್ಟದಲ್ಲಿ ಯಾರು ಖುಷಿ ಪಟ್ಟಿದ್ದೋ ಅವ್ರಿಗೂ ಕಷ್ಟ ಬಂದೇ ಬರುತ್ತೆ. ದುಡ್ಡಿದೆ ಅಂದ ಮಾತ್ರಕ್ಕೆ ಆಮೇಲೆ ನಿಮ್ಮ ಮಾತೆಲ್ಲ ನಿಮ್ಮ ಮುಂದೆ ಎಲ್ಲ ಕೇಳ್ತಾರೆ ಅಂದಿದ್ದ ತಕ್ಷಣ ನೀವು ಜಗತ್ತನ್ನೇ ಗೆದ್ದುಬಿಟ್ರಿ ಅಂತಲ್ಲ, ಅಥವಾ ಯಾರಿಗೋ ನೀವೇನು ಸೋಲ್ಜರ್ಸೋ ಅಥವಾ ಆರ್ಮಿ ಆಫೀಸರ್ಸೋ ಅಥವಾ ಏನು ಯೋಧರು ಅಂತ ಏನೂ ಇಲ್ಲ. ನೀವು ನಿಮ್ಮ ಲೈಫಿಗೋಸ್ಕರ ನೀವು ಮಾಡ್ಕೊತಿರೋದು. ಹಾಗೆ ಎಲ್ಲರೂ ಅವ್ರವ್ರ ಲೈಫ್ಗೆ ಮಾಡ್ಕೊಳ್ಳೋದು. ಸೊ ನಿಮ್ಮ ಪಡೆಗೆ ನೀವು ಇದ್ದಾಗ ಅವ್ರ ಪಡೆಗೆ ಅವ್ರಿಗೆ ಇರೋಕ್ಕೆ ಬಿಡಿ ಅಷ್ಟೇ. ಸುಮ್ಮನೆ ಬೆಳೆದಲ್ಲೇ ಇರೋದಕ್ಕೆಲ್ಲ ಇದು ಮಾಡಬಾರ್ದು. ಆಮೇಲೆ ಟ್ರಿಗರ್ ಮಾಡಬಾರ್ದು ಗೈಸ್. ನನಗೆ ಗೊತ್ತಿರೋಂಗೆ ಟ್ರಿಗರ್ ಮಾಡಿ ಒಂದು ಪಾಯಿಂಟ್ ಏನಾಗ್ಬಿಡುತ್ತೆ ಅಂದರೆ ಎಲ್ರಿಗೂ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಸೊ ಅದು ತಿರುಗೇಟ್ ಬಿದ್ದೇ ಬೀಳುತ್ತೆ. ಸೊ ಅದರಿಂದ ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು ಇದ್ದರೆ ಭಗವಂತನೂ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಸೊ ಎಸ್, ಅಫ್ಕೋರ್ಸ್ ದೇವ್ರು ಇದ್ದೇ ಇದ್ದಾರೆ. ಜೈ ಶ್ರೀರಾಮ್ ಅಂತಲೇ ಹೇಳ್ತೀನಿ. ಪೂಜೆ ಎಲ್ಲ ಆಯಿತು. ಒಂಥರ ಪೀಸ್ಫುಲ್ಲಾಗಿ ಮಾಡಿಬಿಡ್ತೀನಿ. ನನಗೆ ಏನೇ ಬೇಜಾರಿದ್ರು ಏನೇ ಇದ್ರು ನಾನು ಪೂಜೆ ಮಾಡಬೇಕು, ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ದಿಸ್ ಸ್ಕಾಚ್ ಸೆಟ್ ಫ್ರಮ್ ಟ್ರೆಂಡ್ಸ್ ಆ್ಯಕ್ಚುಲಿ. ಅಂದರೆ ಇದು ಕುರ್ತಾ ಸೆಟ್ ಥರ ಟಾಪ್ ಆ್ಯಂಡ್ ಬಾಟಮ್ ಸೇಮ್ ಒಂದೇ ಇರುತ್ತೆ. ಸೊ ಇದು ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ರೆಡಿ. ಓಕೆ, ಆ್ಯಕ್ಚುಲಿ ಲುಕಿಂಗ್ ಗುಡ್. ಆಮೇಲೆ ನಾನು ಈ ಸೈಜ್ದೇ ಸ್ಟಿಕ್ಕರ್ ರಿಮೂವ್ ಮಾಡಿಲ್ಲ. ಸೊ ಇದನ್ನು ಹೀಗೆ ಹಾಕ್ಕೊಂಡು ಹೋಗ್ಬಿಡ್ತಿದೆ ಇವಾಗ. ಸೊ ಸ್ವಲ್ಪ ಲೈಟಾಗಿ ಮಾಯ್ಶ್ಚರೈಸ್ ಮಾಡಿ ಸ್ವಲ್ಪ ಲಿಪ್ ಟಿಂಟ್ ಹಾಕ್ಕೊಳ್ಳೋಣ. ಸೊ ಗೆಟ್ ರೆಡಿ ವಿತ್ ಮೀ. ದಿಸ್ ಇಸ್ ಮೈ ಡ್ರೆಸ್ ಆ್ಯಕ್ಚುಲಿ. ಆಮೇಲೆ ತೋರಿಸ್ತೀನಿ. ಫುಲ್ಲು ಸೂಪರಾಗಿದೆ. ಐ ಜಸ್ಟ್ ವೇಟೆಡ್ ಫಾರ್ ಲಾಂಗ್ ಟೈಮ್ ಇದು ಸಿಗಲಿ ಅಂದ್ಬಿಟ್ಟು. ಸೈಜ್ ಸಿಕ್ಕಿರಲಿಲ್ಲ. ಸೊ ಎಲ್ ಸೈಜಲ್ಲಿ ಸಿಕ್ತು. ಸ್ವಲ್ಪ ಲೂಸ್ ಇದೆ. ಇಟ್ಸ್ ಓಕೆ, ಲೂಸಾಗೇ ಇರಲಿ. ದಟ್ಸ್ ದ ಟ್ರೆಂಡ್ ಅಲ್ವಾ ಇವಾಗ. ಸೊ ಇದು ಹಾಕ್ಕೊಂಡು ಅಂದ್ಕೊಂಡ್ರೆ ಯೂಶ್ವಲಿ ಹ್ಯಾವ್ ಅ ಲಾಟ್ ಆಫ್ ಮ್ಯಾಕ್ ಲಿಪ್ಸ್ಟಿಕ್ಸು. ಸೊ ಇದೆರಡು ಬೇಡ ಆಯಿತು. ಸೊ ರೀನಿಯಿಂದ ಯೂಸ್ ಮಾಡೋಣ. ಸೊ ಯಾವುದು ಶೇಡ್ ಮ್ಯಾಚ್ ಆಗುತ್ತೆ, ದಿಸ್ ಆರ್ ದಿಸ್ ಅನಿಸುತ್ತೆ. ಸೊ ಐ ಗೋ ವಿತ್ ದಿಸ್. ಓಕೆ, ಇದು ಹೀಗೆ ಲೈಕ್ ಕ್ರೇಜಿ ಇದು ಅಲ್ಲ. ಸೊ ದಿಸ್ ಶೇಡ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಸ್, ಇದನ್ನು ಒಂದ್ರ ಮೇಲೆ ಒಂದು ಇಡಬೇಕಾಗುತ್ತೆ. ಸ್ಟಕ್ ಆಗಿಬಿಟ್ಟಿದೆ ಅಂದ್ಕೊತೀನಿ. ಮೈ ಗಾಡ್, ಸ್ವಲ್ಪ ಕಾಂಪ್ಲಿಕೇಶನ್ಸು. ನನಗೆ ಇಷ್ಟೊಂದು ಪೇಷನ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಇದು ಮಾಡೋಕ್ಕೆ. ಸೊ ಯಪ್ಪ, ಇದೆಲ್ಲ ತಲೆನೋವು. ಓಕೆ ಬಿಡಿ, ಹಿಂಗೆ ಇರಲಿ ಅದು. ಸೊ ನಾನು ಹೀಗೆ ಹಚ್ಕೊಂಡ್ಬಿಡ್ತೀನಿ. ಆ್ಯಂಡ್ ಲುಕ್ ದಿ ಕಲರ್ ಚೆನ್ನಾಗಿ ಸುಡುತ್ತಿದೆ. ಈ ಡ್ರೆಸ್ಗೆ ಸೊ ಇಲ್ಲೆಲ್ಲ ಇದೆ ಅಲ್ಲ, ಸೊ ಇಲ್ಲೆಲ್ಲ ಇದೆ. ಸೊ ಈ ಕಲರ್ ತುಂಬ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಫುಲ್ ರೆಡಿ ಆದಮೇಲೆ ಐ ವಿಲ್ ಶೋ ಯು. ಓಕೆ, ಫಸ್ಟ್ ಹೇರ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಗೆಟ್ ಬ್ಯಾಕ್ ಟು ಯು. ಐ ಗಾಟ್ ದ ಮ್ಯಾಚಿಂಗ್ ಸ್ಲಿಪ್ ಆಲ್ಸೋ. ಸೊ okay, so I'm gonna wear this and ಇದರ ಹಾಕೋಣ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆ್ಯಕ್ಚುಲಿ ನೀಟಾಗಿ ರೆಡಿಯಾಗಿ ಹೋಗ್ಬೇಕಂತೆ. ಸೊ ಅದು ವೈಟ್ ಚೆನ್ನಾಗಿ ಕಾಣ್ತೀರ. ಸೊ ಐ ಥಾಟ್ ಆಫ್ ವೇರಿಂಗ್ ದಿಸ್ ಬ್ಲ್ಯಾಕ್ or ಗ್ರೀನ್ ಅನಿಸುತ್ತೇನೋ ಇದು. ಇದು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಬಿಟ್ಟು ಐ ವಿಲ್ ಬಿ ಬ್ಯಾಕ್. ಐ ಆಮ್ ಆಲ್ಮೋಸ್ಟ್ ಡನ್. ಸೊ ನನ್ನ ಡ್ರೆಸ್ ಹೇಗೆ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. So good, it has pockets and so good. ನೋಡಿ, ಪ್ಯಾಂಟ್ ಕೂಡ ಅದೇ ಇದೆ, ಬಾಟಮ್ಸ್ ಸಹ. ಸೊ both are same actually. So ಸೂಪರ್ ಗುಡ್. ನೀವು ಬೇಕಾದ್ರೆ ಆಜಿಯೋಲಿ ತೊಗೊಬೋದು. ಸೊ ಲಿಂಕ್ಸ್ ನಂಗೆ ಶೇರ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಇನ್ನೂ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಅವಾಗೇ ನಾನು ಲಿಂಕ್ ಶೇರ್ ಮಾಡೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ದಿಸ್ ಇಸ್ ಲುಕಿಂಗ್ ಸೋ ಗುಡ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಕಂಫರ್ಟಬಲ್ ಆಗೂ ಇದೆ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೀಗೆ ಬಂದುಬಿಡ್ತೀನಿ. ಓಕೆ, ಬಾಯ್. ಸೊ ದೇವಸ್ಥಾನದಿಂದ ಬಂದೆ. ಸೊ ದೇವಸ್ಥಾನ ಹತ್ರ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ, ನಾನು ಪೀಸ್ಫುಲ್ಲಾಗಿರ್ಬೇಕಂತ ಅಲ್ವಾ. ಸೊ ಅದಕ್ಕೆ ಅಲ್ಲಿ ಬಂದ ತಕ್ಷಣ ಗೋಧಿ ಹಿಟ್ಟು ಹೆಂಗೆ ಸಾಫ್ಟಾಗಿ ನಾನು ಕಲಿಸ್ತೀನಿ ಅಂದರೆ, ಕಮ್ಮಿ ಟೈಮ್ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಟ್ಟರೆ ಸಾಕಾಗುತ್ತೆ. ಫಸ್ಟು ಒಂದು 2 ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಶೀರ್ವಾದ ಮಲ್ಟಿಗ್ರೈನ್ ಆಟ, ಇಲ್ಲ
ಪಿಲ್ಸ್ಬರಿ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಹಾಲಿದ್ದರೆ ಹಾಲು ಆ್ಯಡ್ ಮಾಡ್ಬೋದು. ಸೊ ಇನ್ನೂ ಸಾಫ್ಟಾಗಿ ಬರುತ್ತೆ. ಒಂದೊಂದು ಕಡೆ ಚಪಾತಿ ಫುಲ್ ಹಾರ್ಡ್ ಆಗಿಬಿಟ್ಟಿರುತ್ತಲ್ವ, ಮಿಲ್ಕ್ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ಇದು ನಮ್ಮತ್ತೆ ಹೇಳ್ಕೊಟ್ಟಿದ್ದು. ನಮ್ಮತ್ತೆ ಅಂದರೆ ನಮ್ಮಪ್ಪನ ತಂಗಿ ಇರ್ತಾರಲ್ವ, ಸೊ ಅವರು ಸೆಕೆಂಡ್ ತಂಗಿ ಒಬ್ರು ಇದ್ದಾರೆ. ಸೊ ಯಾವಾಗ ಒಂದು ಸತಿ ಊರಿಗೆ ರಜಕ್ಕೆ ಹೋದಾಗ ಅವರು ಬಂದಿದ್ದರು, ಅಂದರೆ ಅವರೂರಿಂದ. ಸೊ ಅವಾಗ ಅವರು ಹಾಲು ಹಾಕ್ಬಿಟ್ಟು ಕಳಿಸಿದ್ರು. ನಾನು ಏನಕ್ಕತ್ತೆ ಅಂದಾಗ ಅದು ಸಾಫ್ಟ್ ಆಗುತ್ತೆ ಕಣೆ ಅಂತ ಹೇಳಿದರು. ಸೊ ಆವಾಗಿನ ನಾನು ಗೊತ್ತಾಯ್ತು, ಓ ಈ ಥರ ಸಾಫ್ಟಾಗಿ ಬರುತ್ತೆ ಅಂತ. ಅವ್ರು ಮಾಡೋದೆಲ್ಲ ಸಕ್ಕತ್ತಾಗಿ ಬರೋದು, ಅಡುಗೆ ಅಂತೂ ಚೆನ್ನಾಗಿ ಮಾಡೋರು. ಆಮೇಲೆ ಅವರಿಂದನೇ ಈ ಟ್ರಿಕ್ ಕಲ್ತಿದ್ದು ನಾನು ಮೇಯ್ನು. ಫುಲ್ ಸಾಫ್ಟಾಗಿರುತ್ತೆ ಗೈಸ್. ಸ್ವಲ್ಪನೇ ಅದಕ್ಕೆ ನೀರು ಹಾಕ್ಕೊಂಡು ಅಲ್ಲಿ ಮಾಮೂಲಿ ತಣ್ಣೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಫುಲ್ ಸಾಫ್ಟಾಗಿ ಬರುತ್ತೆ. ಸೀರಿಯಸ್ಲಿ ನೀವು ಸರಿ ಟ್ರೈ ಮಾಡಿ. ಹಾಲು ಒಂದು ಅರ್ಧ ಗ್ಲಾಸಷ್ಟು ಆ್ಯಡ್ ಮಾಡಿ, ಅಂದರೆ ಇಲ್ಲ ಒಂದು 1/4 ಗ್ಲಾಸಷ್ಟು. ಸೊ ಆ್ಯಡ್ ಮಾಡಿಬಿಟ್ಟು ಕಲಿಸೋದ್ರಿಂದ ಫುಲ್ ಸಾಫ್ಟಾಗಿ ಬರುತ್ತೆ. ನಿಜವಾಗೂ ಸಕ್ಕತ್ತಾಗಿ ಚಪಾತಿ ನನಗಷ್ಟು ಇಷ್ಟ ಇಲ್ಲ. ಸೊ ನನಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಸಖತ್ ಇಷ್ಟ ಆಗುತ್ತೆ. ಸಾಫ್ಟಾಗುತ್ತೆ, ಫ್ಲಫಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀಟಾಗಿ ಹೀಗೆ ನಾದ್ಕೊಬೇಕು. ಸ್ವಲ್ಪನೇ ನೀರು ಹಾಕಿದ್ವಲ್ಲ, ಸೊ ನೀಟಾಗಿ ನಾದ್ಕೊಂಡ್ರೆ ಎಲ್ಲ ಕಡೆನೂ, ಆಮೇಲೆ ಗಂಟು ಇರೋದಿಲ್ಲ. ಆಮೇಲೆ ಜಾಸ್ತಿ ನಾದ್ದಷ್ಟು ಚಪಾತಿ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಖುಷಿಯಾಗಿ ತಿನ್ಬೋದು. ಸೊ ಇವಾಗ ಸ್ವಲ್ಪ ಡಯಟ್ ಫಾಲೋ ಮಾಡಿರೋದ್ರಿಂದ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ನನಗಿಲ್ಲ ಅಂದರೆ ಮುದ್ದೆ, ರಾಗಿ ರೊಟ್ಟಿ ಆ ಥರನೇ ಇಷ್ಟ. ಚಪಾತಿ ಎಲ್ಲ ನಾನು ಅಷ್ಟು ತಿನ್ನೋಕ್ಕೆ ಇಷ್ಟಪಡೋದು. ನಂಗೆ ಚಪಾತಿ ಅಂದರೆ ಒಂದು ಚೂರು ಇಷ್ಟ ಇಲ್ಲ. ಬಟ್ ಹೀಗೆ ಮಾಡೋದ್ರಿಂದ ಸೊ ತಿನ್ಬೋದು ಅಪರೂಪಕ್ಕೆ. ಆ್ಯಂಡ್ ಒಂದು 1/2 ಅವರ್ ನೆನೆಸಿಟ್ಟಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನಾನೇನು ಫುಲ್ ಅಮುಕ್ತನೂ ಇಲ್ಲ, ಫುಲ್ ಮಾಮೂಲಿಯಾಗಿ ಇದು ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಕಲಸಾದ್ಮೇಲೆ ಎಣ್ಣೆ ಹಚ್ಬಿಟ್ಟಿಟ್ಟಿದ್ದೆ. ಸಾರಿ, ಅದೊಂದು ಕ್ಲಿಪ್ ತೊಗೊಳ್ಳಿಲ್ಲ, ನೀವು ಅದನ್ನು ಫಾಲೋ ಮಾಡಿ. ಓಕೆ, ಫುಲ್ ಸಾಫ್ಟಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತೋರಿಸ್ತೀನಿ ತಡೀರಿ ಇವಾಗ ಚಪಾತಿ ಮಾಡಿಬಿಟ್ಟು. ವೆರಿ ಸಾಫ್ಟ್. ನೀವು ಒಂದ್ಸರಿ ಟ್ರೈ ಮಾಡಿ, ಓಕೆನಾ? ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು ಆಲ್ಸೋ. ಆಮೇಲೆ ಇವಾಗ ಚಪಾತಿ ಸ್ವಲ್ಪ ಎಲ್ಲರಿಗೂ ಮಾಡಿಕೊಟ್ಟೆ. ಸೊ ಇವಾಗ ನಾನು ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ ಏನು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಲಟ್ಸೋಕ್ಕೂ ಅಷ್ಟೇ, ನೀವೇನು ಪ್ರೆಷರೇ ಹಾಕೋದು ಬೇಡ. ಫುಲ್ ಸಾಫ್ಟಿ ಚಪಾತಿ, ಫ್ಲಫಿ ಆಗಿರುತ್ತೆ, ಸಕ್ಕದಾಗಿರುತ್ತೆ. ಸೊ ನಾನು ಹೀಗೆ ರೌಂಡಾಗಿ ಮಾಡ್ಕೊಂಬಿಟ್ಟು, ಫುಲ್ ಏನು ಪರ್ಫೆಕ್ಟ್ ರೌಂಡ್ ಅಂತ ಅಲ್ಲ, ಹೆಂಗೋ ನಾರ್ಮಲ್ ರೌಂಡ್ ಅಷ್ಟೇ, ತೆಳ್ಳಗೆ ಬರಬೇಕಷ್ಟೇ. ನೋಡಿ, ಅದು ಅಲ್ಲಿ ಕಾಣಿಸ್ತಿದೆಯಾ ನಿಮಗೆ ಹಂಚ್ ಮೇಲೆ? ಅದು ಫ್ಲಫಿ ಆಗಿಬಿಟ್ಟಿದೆ, ಸಕ್ಕದಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ಮಕ್ಕಳಿಗೆಲ್ಲ. ನಾನು ಡ್ರೈ ಚಪಾತಿ ತಿನ್ಬಿಡ್ತೀನಿ, ಮಕ್ಳಿಗೆ ತುಪ್ಪ ಹಾಕ್ಕೊಡ್ತೀನಿ. ಯಾಕಂದ್ರೆ ತುಪ್ಪ ಅವ್ರಿಗೆ ತುಂಬ ಅವಶ್ಯಕತೆ. ನಾವು ತಿನ್ಬೋದು, ಬಟ್ ನಾನು ಮಧ್ಯಾಹ್ನನೇ ತಿಂದಿದ್ದೆ 1-2 ಸ್ಪೂನು ಊಟಕ್ಕೆ ಹಾಕ್ಕೊಂಡು. ಸೊ ಅದಕ್ಕೆ ಮತ್ತೆ ಏನು ಆ್ಯಡ್ ಮಾಡ್ತಿಲ್ಲ. ನಾನು ಸ್ವಲ್ಪ ಡ್ರೈ ಚಪಾತಿ ತಿನ್ಬಿಡ್ತೀನಿ. ಈ ಚಪಾತಿ ಜೊತೆ ಇವತ್ತು ಮೊಟ್ಟೆ ಪಲ್ಯ ಮಾಡಿದೆ, ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಬಿಟ್ಟು. ಸೊ ಪಾಲಕ್ಕು ತುಂಬ ಹೇರ್ಗೆ ತುಂಬ ಒಳ್ಳೆಯದು. ಸೊ ನನಗೆ ಹೇರ್ ಫಾಲ್ ಆಗಿತ್ತು, ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗಿತ್ತಲ್ವ ಲಾಸ್ಟ್ ಇಯರ್. ಫುಲ್ಲು ಒಂಥರ ಅಷ್ಟು ಚೆನ್ನಾಗಿರಲಿಲ್ಲ ಲೈಫ್ ಸ್ಟೈಲ್ ಲಾಸ್ಟ್ ಇಯರು. ತುಂಬ ಬೇಜಾರಲ್ಲಿ ಇರ್ತಿದ್ದೆ. ಸೊ ಸ್ಟ್ರೆಸ್ ಇದ್ದಾಗ ಆಬ್ವಿಯಸ್ಲಿ ನಿಮ್ಮ ಹೇರ್ಸ್ ಅಂತೂ ಕೇಳಲೇಬೇಡಿ. ಅದರಿಂದನೇ ನನಗೆ ಹೇರ್ ಫಾಲ್ ಆಗಿದ್ದು. ಸೊ ಇವಾಗ ಸ್ವಲ್ಪ ಪಿಕಪ್ ಆಗ್ತಿದೆ. ಹಾಸ್ಪಿಟಲ್ಗೆಲ್ಲ ಹೋಗಿ ಸ್ವಲ್ಪ ಸಿರಮ್ಸ್ ಎಲ್ಲ ತೊಗೊಂಡಿರೋದ್ರಿಂದ ನಾವು ಇಟ್ಸ್ ಓಕೆ. ಅದ್ರ ಜೊತೆ ಈ ಹೆಲ್ದಿ ಡಯಟು ಫಾಲೋ ಮಾಡಬೇಕಲ್ವ. ಸೊ ನೋಡಿ, ನಿಮಗೆ ಗೊತ್ತಾಗ್ತಿರುತ್ತೆ ಅಲ್ಲಿ ಚಿಕ್ಕದು ಊತ ಇದೆ. ಸೊ ಅದೆಲ್ಲ ಆದಮೇಲೆ ನಾನು ಮಲ್ಟಿಗ್ರೇನ್ ದೋಸೆ ಮಾಡೋಣ ಅಂದ್ಬಿಟ್ಟು ನೆಲೆಸಿಟ್ಟಿದ್ದೆ. ಸೊ ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಒಂದ್ಸರಿ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಓಕೆ, ಇದು ಒಂದು ಯಮ್ಮಿ ಆಗಿರುತ್ತೆ, ಪೌಷ್ಟಿಕಾಂಶಗಳು ಫುಲ್ ಇರುತ್ತೆ, ಎಷ್ಟೊಂದು ಕಾಳುಗಳೆಲ್ಲ ಹಾಕಿರ್ತೀವಿ. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚು ರೆಸಿಪಿಗಳು, ಇನ್ನೂ ಫನ್ನಿ ಕಂಟೆಂಟ್ಸು, ಆಮೇಲೆ ಟ್ರಾವೆಲಿಂಗ್ ಬ್ಲಾಗ್ ಎಲ್ಲ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.